New Hope TV, your encounter with God. ಪ್ರಿಯ ಸಹೋದರ ಸಹೋದರಿಯರೇ, ಎಲ್ಲರೂ ಸೇರಿ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಬಂದಿದ್ದೇವೆ. ಇನ್ನೊಂದು ದಿನ ದೇವರು ನಮಗೆ ಕೃಪೆ ಮಾಡಿ ಕೊಟ್ಟಿದ್ದಾರೆ. ನಾವು ಸ್ವಾಮಿಗೆ ದಿನನಿತ್ಯ ಬೆಳಿಗ್ಗೆ ಎದ್ದಾಗ ಇಷ್ಟು ಸ್ತೋತ್ರ ಸಲ್ಲಿಸಿದ್ರು ಕಡಿಮೆ. ಯಾಕೆಂದರೆ ನನ್ನ ಲೆಕ್ಕ ಪ್ರಕಾರ ಪ್ರತಿಯೊಂದು ದಿನ ನಾವು ಬೆಳಿಗ್ಗೆ ಏಳ್ತೇವೆ, ಒಂದು ಹೊಸ ದಿನವನ್ನು ನೋಡ್ತೇವೆ. ಅದು ದೇವರ ಕೃಪೆ ನಮ್ಮ ಜೀವನದಲ್ಲಿ ಇತ್ತೆತ್ತೆಗೆ ನಾವು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ನಮ್ಮ ಪ್ರಿಯರು ಸಹ, ನಮ್ಮ ನೆಂಟರು, ನಮಗೆ ಪರಿಚಯ ಇದ್ದವರು, ದೂರದಲ್ಲಿದ್ದವರ ವಿಷಯದಲ್ಲಿ ಸಹ ನಾವು ಕೇಳಿದವೇನೆಂದರೆ, ರಾತ್ರಿ ಮಲಗಿದ್ರು ಆದರೆ ಬೆಳಿಗ್ಗೆ ಎದ್ದಿಲ್ಲ. ಆದರೆ ನಮಗೆ ನಿಮಗೆ ದೇವರ ಕೃಪೆ ಕೊಟ್ಟಿದ್ದಾರೆ ಪ್ರಿಯರೇ. ಇನ್ನೊಂದು ಆವರ್ತೆ ಸ್ವಾಮಿ ಸನ್ನಿಧಾನದಲ್ಲಿ ಬರುವಂಗೆ, ಸ್ವಾಮಿಯ ವಾಕ್ಯ ಕೇಳುವಂಗೆ, ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಗೆ, ಮತ್ತು ನಾವೆಲ್ಲರೂ ಸೇರಿ ದೇವರಿಗೆ ಮಹಿಮೆ ತರುವಂಗೆ ಸ್ವಾಮಿ ಇನ್ನೊಂದು ದಿನ ಕೊಟ್ಟಿದ್ದಾರೆ. ಆತನ ನಾಮಕ್ಕೆ ಸ್ತೋತ್ರ ಸಲ್ಲಿಸುವ ಪ್ರಿಯರೇ. ಇವತ್ತಿನ ವಾಕ್ಯ ಭಾಗಕ್ಕೆ ಹೋಗೋಕ್ಕಿಂತ ಮುಂಚೆ ನಾವೆಲ್ಲರೂ ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವ. ಸ್ವಾಮಿ, ಸ್ತೋತ್ರ ಸಲ್ಲಿಸ್ತವಪ್ಪ ಕರ್ತನೆ. ಇನ್ನೊಂದು ದಿನ ನಮ್ಮೆಲ್ಲರ ಜೀವನದಲ್ಲಿ ಕೊಟ್ಟಿದ್ದೀರಿ, ಅದಕ್ಕೆ ಸ್ತೋತ್ರ ಸ್ವಾಮಿ. ನಮಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟಿದ್ದೀರಿ, ನಮಗೆ ಬೇಕಿದ್ದ ಎಲ್ಲ ಅಗತ್ಯತೆಗಳನ್ನು ಕೊಟ್ಟಿದ್ದೀರಿ ಸ್ವಾಮಿ, ನಮಗೆ ಶ್ವಾಸ ಕೊಟ್ಟಿದ್ದೀರಿ ಸ್ವಾಮಿ. ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಇವತ್ತು ಮುಂಜಾನೆ ಸಹ ನಿಮ್ಮ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ಸ್ವಾಮಿ, ಅದ್ಭುತವಾದ ರೀತಿಯಲ್ಲಿ ನಮ್ಮ ಸಂಗಡ ಮಾತಾಡಿ ನಮ್ಮ ಕಣ್ಣುಗಳನ್ನು ತೆರಿಬೇಕಂತ, ಅದರಲ್ಲಿದ್ದ ಗೂಢಾರ್ಥಗಳನ್ನು ನಾವು ತಿಳಿಯಪಡಿಸುವಂಗೆ ಸ್ವಾಮಿ, ನಮ್ಮ ಅರ್ಥ ಮಾಡ್ಕೊಳ್ಳುವಂಗೆ ನನ್ನನ್ನು, ನಮ್ಮನ್ನು, ನಮ್ಮ ಕಣ್ಣುಗಳನ್ನು ತೆರಿಬೇಕಂತ, ನಮ್ಮ ಹೃದಯಗಳನ್ನು ತೆರಿಬೇಕಂತ ಈ ವಾಕ್ಯ ಭಾಗವನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಮೊದಲನೇ ಸ್ಯಾಮುಯೇಲ ಅದ 15ನೇ ಅಧ್ಯಾಯ ಅದ 22ನೇ ವಚನಕ್ಕೆ ನಮ್ಮ ಬೈಬಲ್ಗಳನ್ನು ತೆರೆಯುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು 1 Kings chapter 15 and verse 22. The word of God says, And Samuel said, Had the Lord as great delight in burnt offerings and sacrifices as in obeying the voice of the Lord? Behold, to obey is better than sacrifice, and to hearken than the fat of rams. ದೇವರ ವಾಕ್ಯ ಹೇಳುತ್ತಂದರೆ, ಯಜ್ಞಕ್ಕಿಂತ ವಿಧೇಯತೆಯೇ ದೇವರಿಗೆ ಶ್ರೇಷ್ಠ. ದ ಲಾರ್ಡ್ ಲವ್ಸ್ ಒಬೀಡಿಯನ್ಸ್ ಮೋರ್ ದ್ಯಾನ್ ಸ್ಯಾಕ್ರಿಫೈಸ್. ನಾವು ಎಷ್ಟೋ ವಿಷಯ ಸ್ಯಾಕ್ರಿಫೈಸ್ ಮಾಡಲಿಕ್ಕೆ ಕಷ್ಟ ಆಗಲ್ಲ ನಮಗೆ, ಆದರೆ ಒಬೇ ಮಾಡೋದು ನಮಗೆ ತುಂಬ ಕಷ್ಟ. ಇವಾಗಲೇ ನಾವು ನೋಡ್ತೇವೆ, ನಾವು ಶ್ರಮ ಮರಣದ ದಿನಗಳಲ್ಲಿ, ಲೆಂಟ್ ಡೇಸಲ್ಲಿ ನಾವು ಇಷ್ಟೊಂದು ಸಂಗತಿಗಳನ್ನು, ನಮಗೆ ಪ್ರಿಯ ಇದ್ದ ಸಂಗತಿಗಳನ್ನು, ನಮಗೆ ಇಷ್ಟ ಇದ್ದ ಸಂಗತಿಗಳನ್ನು ನಾವು 40 ದಿವಸ ಅದನ್ನು ತಿಂದಿಲ್ಲ, ಅದನ್ನು ಹಾಕ್ಕೊಳ್ಳಿಲ್ಲ, ಅದ ವಿಷಯದಲ್ಲಿ ನಾವು ಬಿಟ್ಟು ಕೊಟ್ಟೆವು ಅಂತ ನಾವೆಲ್ಲ ನೋಡ್ತೇವೆ ಪ್ರಿಯರೇ. ಅದು ನಮಗೆ ಇಷ್ಟೊಂದು ಸಮಯದಲ್ಲಿ ಬಿಟ್ಟು ಕೊಡೋದು, ಸ್ಯಾಕ್ರಿಫೈಸ್ ಮಾಡೋದು ನಮಗೆ ಅಷ್ಟು ಕಷ್ಟ ಅನಿಸಲ್ಲ, ಆದರೆ ವಿಧೇಯತೆ ನಮಗೆ ತುಂಬ ಕಷ್ಟ ಆಗುತ್ತೆ. ದೇವರ ವಾಕ್ಯದಲ್ಲಿ ಅನೇಕ ಸಂಗತಿಗಳು ದೇವರು ನಮಗೆ ಬರೆದಿದ್ದಾರೆ, ನಾವು ಅದರಲ್ಲಿ ವಿಧೇಯತರಾಗಬೇಕಂತ. ಗಾಡ್ ಎಕ್ಸ್ಪೆಕ್ಟ್ಸ್ ಒಬೀಡಿಯನ್ಸ್ ಫ್ರಮ್ ಅಸ್. ದೇರ್ ಆರ್ ಸೋ ಮೆನಿ ಗುಡ್ ಪೀಪಲ್. ಈ ಲೋಕದಲ್ಲಿ ಬೇರೆ ಬೇರೆ ಹಿನ್ನೆಲೆಯಿಂದ ಬಂದದ್ದು ಬೇರೆ ಬೇರೆ ಜನರು, ತುಂಬ ಒಳ್ಳೆಯ ಜನರು. ಅವ್ರು ಯಾರಿಗೆ ಹಾನಿ ಮಾಡಲ್ಲ, ಯಾರಿಗೆ ಒಂದು ತೊಂದರೆ ಕೊಡಲ್ಲ, ಯಾರಿಗೆ ಮೋಸ ಮಾಡಲ್ಲ, ಸುಳ್ಳು ಹೇಳಲ್ಲ, ಕೆಟ್ಟದಾಗಿ ಬಿಹೇವ್ ಮಾಡಲ್ಲ, ಕೆಟ್ಟ ಮಾತನ್ನು ಮಾತಾಡಲ್ಲ, ಎಲ್ಲ ಪರ್ಫೆಕ್ಟಾಗಿ ಜೀವನ ಮಾಡ್ತಾರೆ. ಆದರೆ ವೆನ್ ಇಟ್ ಕಮ್ಸ್ ಟು ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯಕ್ಕೆ ಬಂದಾಗ ವಿಧೇಯರಾಗೋದು ಕಷ್ಟ. ನಮಗೂ ಸಹ ಇಷ್ಟೋ ಸಮಯದಲ್ಲಿ ವಿ ಟೆಂಡ್ ಟು ಕಾಂಪ್ರಮೈಸ್, ವಿ ಟೆಂಡ್ ಟು ಗಿವ್ ಅಪ್, ವಿ ಟೆಂಡ್ ಟು ಬಿ ಡಿಸ್ಒಬೀಡಿಯಂಟ್. ಆದರೆ ಪ್ರಿಯರೇ, ನಮ್ಮ ದೇವರು ನಮ್ಮಿಂದ ಏನು ಅಪೇಕ್ಷೆ ಮಾಡ್ತಾರೆ ಅಂದರೆ, ಹಿ ಎಕ್ಸ್ಪೆಕ್ಟ್ಸ್ ಒಬೀಡಿಯನ್ಸ್ ಫ್ರಮ್ ಅಸ್. ಈಗ ನಮಗೂ ಮಕ್ಕಳಿದ್ದಾರೆ, ನಮ್ಮ ಮಕ್ಕಳಲ್ಲಿ ಸಹ ಒಬೀಡಿಯಂಟ್ ಮಗು ಇತ್ತೆಂದರೆ ನಮಗೆ ಎಷ್ಟು ಖುಷಿ ಆಗುತ್ತೆ. ತಂದೆ ತಾಯಿಗೆ ಹೇಳಿದ ಮಾತು ಕೇಳ್ತಾರೆ ಅಂತ ನಮಗೆ ವಿ ಫೀಲ್ ಪ್ರೌಡ್ ಅಬೌಟ್ ದೆಮ್. ಯಾರೇ ಮನೆಗೆ ಬಂದರೂ ಸಹ ನಾವೇನು ಹೇಳ್ತೇವೆ ಅಂದರೆ, ಈ ನನ್ನ ಮಗ, ಈ ನನ್ನ ಮಗಳು ನಮ್ಮ ಮಾತನ್ನೇ ಮೀರುವುದಿಲ್ಲ. ಆದರೆ ಇನ್ನೊಂದು ಮಗು ಇದೆ, ಕಂಪ್ಲೀಟ್ಲಿ ಆಪೋಸಿಟ್, ಫುಲ್ ಡಿಸೊಬೀಡಿಯಂಟ್. ನಾವೊಂದು ಹೇಳಿದರೆ ಅವ್ರು ಮಾಡೋದೇ ಬೇರೆ, ನಾವು ಅವ್ರಿಗೆ ಒಂದು ಪ್ಲ್ಯಾನ್ ಮಾಡಿದರೆ ಅವರ ಪ್ಲ್ಯಾನೇ ಬೇರೆ. ಇಲ್ಲಿ ಹೋಗಬೇಡ ಅಂತ ಹೇಳಿದರೆ ಅವರಲ್ಲಿ ಹೋಗ್ತಾರೆ, ಇದನ್ನು ಮಾಡಬೇಡ ಅಂತ ಹೇಳಿದರೆ ಅದನ್ನು ಮಾಡ್ತಾರೆ. ಆವಾಗ ನಮಗೆ ತಂದೆ ತಾಯಿಗೆ ಎಷ್ಟೋ ಬೇಸರ ಆಗುತ್ತೆ ಅಲ್ಲ ಪ್ರಿಯರೇ. ಹಾಗೆ ನೀವು ನಾನು ತಂದೆಯಾದ ದೇವರ ಮಕ್ಕಳು, ನಾವು ಯಾವಾಗ ಅವ್ರಿಗೆ ವಿಧೇಯರಾಗ್ತಾರೋ, ಹಿ ಫೀಲ್ಸ್ ವೆರಿ ಹ್ಯಾಪಿ.
ನಮ್ಮನ್ನು ನೋಡಿ ಹಿ ಆಲ್ಸೋ ಟೆಲ್ಸ್ ಇಸ್ ಏಂಜಲ್ಸ್ ಆ್ಯಂಡ್ ಈ ಟೆಲ್ಸ್ ದೇ ಆರ್ ಸೋ ಒಬೀಡಿಯಂಟ್, ಅವರು ಇಷ್ಟು ವಿಧೇಯರಾಗಿದ್ದಾರೆ ನನ್ನ ಎಲ್ಲ ವಾಕ್ಯವನ್ನು ಕೇಳಿ. ಹಾಗೆ ನಾವಿದ್ದೇವೆ ಪ್ರಿಯರೇ, ಹಾಗೆ ನಾವಿದ್ದೇವೆ ಅಂತ ದೇವರ ವಾಕ್ಯದಿಂದ ನಾವು ನೋಡ್ಕೊಳ್ಳುವ. ಮೊದಲನೇದಾಗಿ ನಮಗೆಲ್ಲರಿಗೆ ಗೊತ್ತಿದ್ದ ಇದೊಂದು ಕತೆ, ಮೊದಲನೇ ಸ್ಯಾಮ್ಯುಯಲ್ ಅದದ 15ನೇ ಅಧ್ಯಾಯಕ್ಕೆ ನಮ್ಮ ಬೈಬಲ್ಗಳನ್ನು ತೆರೆಯುವ. ಅದದ್ದು ಮೊದಲೇ ವಚನದಿಂದ ನಾನು ಓದ್ತೇನೆ. ಮೊದಲನೇ ವಚನ, ಸ್ಯಾಮ್ಯುಯಲ್ ಆಲ್ಸೋ ಸೆಡ್ unto Saul, the Lord sent me to anoint thee to be king over his people, over Israel. Now therefore hearken thou unto the voice of the words of the Lord. ಇಲ್ಲಿ ಬಹಳ ಒಂದು ಪಾಯಿಂಟನ್ನು ನಾವು ಏನು ನೋಟ್ ಮಾಡಬೇಕೆಂದರೆ 15ನೇ ಅಧ್ಯಾಯದ ಮೊದಲನೇ ವಚನ, ಮೊದಲನೇ ಸ್ಯಾಮ್ಯುಯಲ 15ನೇ ಅಧ್ಯಾಯದ ಮೊದಲನೇ ವಚನದಲ್ಲಿ ಸ್ಯಾಮ್ಯುಯಲ ಸಾಲ್ಗೆ ಹೇಳ್ತಾನೆ ಅಂದರೆ, ನಿನ್ನನ್ನು ನಾನು ಅರಸನಾಗಿ ಅಭಿಷೇಕ ಮಾಡಲಿಕ್ಕೆ ದೇವರೇ ನನ್ನನ್ನು ಕಲಿಸಿಕೊಟ್ಟಿದ್ದಾರೆ. ದಟ್ ಈಸ್ ದ ಫಸ್ಟ್ ವರ್ಸ್. ಮೊದಲನೇದಾಗಿ ದೇವರಿಗೆ ಇಸ್ರಾಯೇಲಿ ಜನರಿಗೆ ಅರಸ ಅಪಾಯಿಂಟ್ ಮಾಡಬೇಕು ಅಥವಾ ಅನಾಯಿಂಟ್ ಮಾಡಬೇಕಂತ ದೇವರ ಮನಸ್ಸು ಇರಲಿಲ್ಲ. ಜನರ ಒಂದು ಫೋರ್ಸ್ ಇತ್ತು ದೇವರ ಮೇಲೆ. ದೇವರು ಜಡ್ಜಸನ್ನು ಕಲಿಸ್ತಾ ಇದ್ದರು, ನ್ಯಾಯಸ್ಥಾಪಕರನ್ನು ಕಲಿಸ್ತಾ ಇದ್ದರು. ನ್ಯಾಯಸ್ಥಾಪಕರ ಮೂಲಕ ಇಸ್ರಾಯೇಲಿ ಜನರನ್ನು ಅವರು ರೂಲ್ ಮಾಡ್ತಾಯಿದ್ರು, ನಡೆಸ್ತಾ ಇದ್ದರು. ಅವ್ರಿಗೆ ಬೇಕಿದ್ದದ್ದು ಎಲ್ಲ ದೇವರಿಂದ, ನ್ಯಾಯಸ್ಥಾಪಕರು ದೇವರಿಂದ ಎಲ್ಲ ಸಂಗತಿಗಳನ್ನು ಕೇಳಿ ಆ ಜನರಿಗೆ ಅದು ಮುಟ್ಟಿಸ್ತಾ ಇದ್ದರು. ಪ್ರವಾದಿಗಳನ್ನು ದೇವರು ಎಬ್ಬಿಸಿದರು. ಸ್ಯಾಮ್ಯುಯಲನೇ ಎಷ್ಟು ದೊಡ್ಡ ಒಂದು ಪ್ರವಾದಿಯಾಗಿದ್ದರು. ಅವರ ಮೂಲಕ ಜನರ ನಡೆಸ್ತಾ ಇದ್ದರು. ಆದರೆ ಇಸ್ರಾಯೇಲಿ ಜನರಿಗೆ ಏನಾಯ್ತಂದರೆ, ಅವರ ಅಕ್ಕಪಕ್ಕ ಇರುವ ಎಲ್ಲ ಅಮೋರೈಟ್ಸ್ ಆಗಲಿ, ಫಿಲಿಸ್ತಿಯರಾಗಲಿ, ಅಮೆಲೆಕೈಟ್ಸ್ ಆಗಲಿ, ಈ ಎಲ್ಲ ಬೇರೆ 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 ಸಣ್ಣ ಸಣ್ಣ ದೇಶದಲ್ಲಿ, ಸಣ್ಣ ಸಣ್ಣ ರಾಜ್ಯದಲ್ಲಿ ಅರಸ ರೂಲ್ ಮಾಡ್ತಾಯಿದ್ರು. ಇವರಿಗೆ ರೂಲ್ ಮಾಡ್ತಾ ಇದ್ದದ್ದು ಯಾರೆಂದರೆ ಅರಸರ ಅರಸರು. ದ ಕಿಂಗ್ ಆಫ್ ಕಿಂಗ್ಸ್ ವಾಸ್ ರೂಲಿಂಗ್ ಇಸ್ರಾಯಲ್. But he was not physically seen, but he was administrating all the things that the people had to do. ಅವರು ಅರಸರಾಗಿ ತನ್ನ ಪ್ರವಾದಿ ಮೂಲಕ, ತನ್ನ ಜಡ್ಜಸ್ ಮೂಲಕ, ವಾಟ್ ಎವರ್ he wanted to implement, whatever he wanted to speak to his people, he was doing that. He was leading his people. He wanted to be their Lord. He wanted to be their king. He wanted to be their God. ಅದೇ ಉದ್ದೇಶದಿಂದ ದೇವರು ಅವರನ್ನು ನಡೆಸ್ತಾ ಇರಬೇಕಾದ್ರೆ ಇಸ್ರಾಯೇಲ್ ಜನರು ಎಲ್ಲರೂ ಸೇರಿಬಿಟ್ಟು ನಮಗೆ ಒಂದು ಅರಸ ಬೇಕಂತ ಹೇಳಿದಕ್ಕೆ ಸೌಲನು ದೇವರು ನೇಮಿಸಿದರು. 15ನೇ ಅಧ್ಯಾಯದ ಮೊದಲನೇ ವಚನದಲ್ಲಿ ನಾವು ನೋಡ್ತಾ ಇದ್ದರೆ, ಸಾಲ್ ವಾಸ್ ಅನಾಯಿಂಟೆಡ್ ಬೈ ಸ್ಯಾಮ್ಯುಯಲ್ ಟು ಬಿ ದ ಕಿಂಗ್. ಅದೇ 15ನೇ ಅಧ್ಯಾಯದ 35ನೇ ವಚನ, ಕಡೆ ವಚನ, ಅದೇ ಚಾಪ್ಟರ್ದು ಕಡೆ ವಚನನು ನೀವು ಬೈಬಲ್ ತೆಗೆದು ನೋಡಿದರೆ ಹೀಗೆ ಬರೆದಿದೆ, ಆ್ಯಂಡ್ ಸ್ಯಾಮ್ಯುಯಲ್ ಕೇಮ್ ನೋ ಮೋರ್ ಟು ಸಿ ಸಾಲ್ ಅಂಟಿಲ್ ದ ಡೇ ಆಫ್ ಹಿಸ್ ಡೆತ್. Nevertheless, Samuel mourned for Saul, and the Lord repented that he had made Saul king over Israel. ಇದೊಂದು ವೆರಿ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ಇಲ್ಲಿ ಆಗುತ್ತೆ. ಏನೆಂದರೆ, ಮೊದಲನೇ ವಚನದಲ್ಲಿ ಗಾಡ್ ಸೆನ್ಸ್ ಸ್ಯಾಮ್ಯುಯಲ್ ಟು ಅನಾಯಿಂಟ್ ಸಾಲ್, ಸ್ಯಾಮ್ಯುಯಲನ್ನು ಕಲಿಸಿ ಸೌಲನ್ನು ಅಭಿಷೇಕ ಮಾಡಲಿಕ್ಕೆ ಕಲಿಸಿದರೆ. 35ನೇ ವಚನದಲ್ಲಿ ಗಾಡ್ ಈಸ್ ರಿಪೆಂಟಿಂಗ್, ನಾನು ಸೌಲನನ್ನು ಅರಸನಾಗಿ ಯಾಕೆ ಮಾಡಿದೆ. ಪ್ರಿಯರೇ, ಸೌಲ ಹಂಗೆ ಏನು ಮಾಡಿದ ಅಂತ ಹೇಳಿ ದೇವರ ಮನಸ್ಸು ಅಷ್ಟು ಮುರಿದು ಹೋಯಿತು. ಅದನ್ನು ನಾವು ಕೆಲವು ವಚನಗಳಲ್ಲಿ ಅದೇ ಅಧ್ಯಾಯದಲ್ಲಿ ನಾವು ನೋಡುವ 2ನೇ ವಚನ ನಾವು ನೋಡ್ಕೊಳ್ಳುವ. 15ನೇ ಅಧ್ಯಾಯದ 2ನೇ ವಚನ, Thus said the Lord of hosts, I remember that which Amalekah did to Israel, how he had laid wait for him in the way when he came up from Egypt. Now go and smite Amalekah and utterly destroy all that they have, and spare them not, but slay both men and women, infant and suckling, ox and sheep, camel and ass. ನನ್ನ ಲೆಕ್ಕ ಪ್ರಕಾರ ಇದು 2ನೇ ವಚನದಲ್ಲಿ ದೇವರು, 2ನೇ ಮತ್ತು 3ನೇ ವಚನದಲ್ಲಿ ದೇವರು ಸೌಲನು ಮತ್ತು ಅದನ್ನ ಜನರನ್ನು ಅಮಾಲೇಕ ಜನರ ವಿರುದ್ಧವಾಗಿ ಒಂದು ಯುದ್ಧಕ್ಕೆ ಹೋಗಬೇಕಂತ ದೇವರು ನೇಮಿಸ್ತಾರೆ. ಅಲ್ಲಿ ಸ್ಪಷ್ಟವಾಗಿ ಇಟ್ ಈಸ್ ಕ್ಲಿಯರ್ ಕಟ್ ರಿಟನ್. ಒಂದು ಸಣ್ಣ ಮಗುಗೆ ಸಹ ನಾವು ಅದನ್ನು ಓದಿ ತೋರಿಸಿದರೆ ಅರ್ಥ ಆಗುತ್ತೇನೆಂದರೆ, ಗಾಡ್ ಮೇಕ್ಸ್ ವೆರಿ
ಕ್ಲಿಯರ್ ಸ್ಟೇಟ್ಮೆಂಟ್ ಏನೆಂದರೆ ಇಂಥ ಸಂಗತಿಗಳನ್ನು ನೀನು ಅಲ್ಲಿ ಮಾಡಬೇಕು. ಪ್ರಿಯರೇ, ಇದನ್ನು ನಮ್ಮ ಜೀವನಕ್ಕೆ ನಾವು ಹೋಲಿಸಿದರೆ ದೇವರು ನಮಗೆ ದೇವರ ವಾಕ್ಯವನ್ನು ಕೊಟ್ಟಿದ್ದಾರೆ. ದೇವರ ವಾಕ್ಯದಲ್ಲಿ ಇದನ್ನು ಮಾಡು, ಇದನ್ನು ಮಾಡಬೇಡ ಅಂತ ನಮಗೆ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ನಾವು ಎಂದು ದೇವರ ಮುಂದೆ ನಿಂತ್ಕೊಂಡು ದೇವರೇ ನೀವು ಹೀಗೆ ಹೇಳಿದ್ರಿ ಅದಕ್ಕೆ ನಾನು ಹೀಗೆ ಮಾಡಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿ ಸೌಲನು ಅವರ ವಿರುದ್ಧವಾಗಿ ಯುದ್ಧಕ್ಕೆ ಹೋಗಬೇಕಾದ್ರೆ ಇಟ್ ವಾಸ್ ವೆರಿ ಕ್ಲಿಯರ್ ಏನೆಂದರೆ ಅಲ್ಲಿದ್ದು ಯಾವುದೇ ಒಂದು ಸಂಗತಿ ಇನ್ಕ್ಲೂಡಿಂಗ್ ಹಾಲು ಕುಡಿಯೋ ಮಕ್ಕಳನ್ನು ಸಹ, ಅಲ್ಲಿದ್ದ ಕುರಿಯನ್ನು, ಒಂಟೆಯನ್ನು, ಅಲ್ಲಿರುವ ಎಲ್ಲ ಕ್ಯಾಟಲ್ಸ್ಗಳನ್ನು ಒಂದನ್ನು ಉಳಿಸಬಾರ್ದು, ಅಲ್ಲಿದ್ದ ಸ್ತ್ರೀಯನ್ನು ಉಳಿಸಬಾರ್ದು. ನೋ ಮರ್ಸಿ ಅಪಾನ್ ದೋಸ್ ಪೀಪಲ್ ಎಟ್ ಆಲ್. ಇಟ್ ವಾಸ್ ವೆರಿ ಕ್ಲಿಯರ್ ವಾಟ್ ಗಾಡ್ ಹ್ಯಾಡ್ ಟೋಲ್ಡ್ ಸೌಲನ್ಗೆ ಅದು ಸ್ಪಷ್ಟವಾಗಿ ದೇವರು ಹೇಳಿರ್ತಾರೆ. 4ನೇ ವಚನ, ಆ್ಯಂಡ್ ಸಾಲ್ ಗ್ಯಾದರ್ಡ್ ದ ಪೀಪಲ್ ಇನ್ ಟುಗೆದರ್ ಆ್ಯಂಡ್ ನಂಬರ್ಡ್ ದೆಮ್ ಇನ್ ಟೆಲಿಯಮ್ 200,000 footmen and 10,000 men of Judah. ಇಷ್ಟು ಜನರು ಸೇರಿ ಯೂದಾದಲ್ಲಿ ಸೇರಿ, and Saul came to a city of Amalek and laid wait in the valley. And Saul said unto the Kenites, Go depart, get you down from among the Amalekites, lest I destroy you with them. For ye showed kindness to all the children of Israel when they came out of Egypt. So the Canaanites departed from among the Amalekites. ಇಲ್ಲಿ ಕೆನಿನೈಟ್ಸ್ ಅಂತ ಇನ್ನೊಂದು ರಾಜ್ಯದ ಜನರಿದ್ರು ಪ್ರಿಯರೇ. ಆದರೆ ಅವರು ದೇವರ ಜನರು ಐಗುಪ್ತದಿಂದ ಹೊರಗೆ ಬಂದಾಗ ಈ ಜನಾಂಗದ ಜನರು ಇಸ್ರಾಯೇಲಿ ಜನರಿಗೆ ಸಹಾಯ ಮಾಡ್ತಾರೆ, ಅವ್ರಿಗೆ ಬೇಕಿದ್ದ ಸಂಗತಿಗಳನ್ನು ಕೊಡ್ತಾರೆ, ಅವ್ರಿಗೆ ಸಂರಕ್ಷಣೆ ಮಾಡ್ತಾರೆ, ಅವ್ರಿಗೆ ಒದಗಿಸಿ ಕೊಡ್ತಾರೆ. ಪ್ರಿಯರೇ, ನಮ್ಮ ದೇವರು ಯಾರೆಂದರೆ ತನ್ನ ಜನರಿಗೆ ಯಾರಾದರೂ ಏನಾದರೂ ಒಂದು ಸಂಗತಿ ಮಾಡಿದರೆ ಅದನ್ನು ಮರೆಯೋದಿಲ್ಲ. He will never forget. He will keep it in mind. ಇಷ್ಟೋ ಸರ್ತೆ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಿದ್ದು ಮರೆತು ಬಿಡ್ತೇವೆ, ಅಥವಾ ಈ ಬೇರೆಯವರಿಂದ ನಾವು ಸಹಾಯ ತಗೊಂಡು ನಾವು ಮರೆತು ಬಿಡ್ತೇವೆ ಪ್ರಿಯರೇ. ಆದರೆ ಅ ವೆರಿ ಬ್ಯೂಟಿಫುಲ್ ಥಿಂಗ್ ಏನೆಂದರೆ ದೇವರು ಆ ಜನಾಂಗದ ಜನರಿಗೆ ಹೇಳ್ತಾರೆ ಅಂದರೆ, ನೀವು ನನ್ನ ಜನರನ್ನು ಸಹಾಯ ಮಾಡಿದ್ದೀರಿ ಅಲ್ಲ, ಅದಕ್ಕೆ ನಾನು ನಿಮ್ಮ ವಿರುದ್ಧವಾಗಿ ಯುದ್ಧ ನಾವು ಮಾಡುವುದಿಲ್ಲ. ನೀವು ಸಂರಕ್ಷಣಾಗಿರಿ, ಯು ಬಿ ಸೇಫ್. ನಮ್ಮ ದೃಷ್ಟಿ ಇರೋದು ಆನ್ ದ ಅಮಲಕೈಟ್ಸ್, ನಮ್ಮ ಯುದ್ಧ ಇರೋದು ಅಮಲಿಕರ ವಿರುದ್ಧವಾಗಿ. ಅವರು ನಮಗೆ ತೊಂದರೆ ಕೊಟ್ಟಿದ್ದಾರೆ. ಪ್ರಿಯರೇ, ಲೆಟ್ ಅಸ್ ಬಿ ಎನ್ಕರೇಜ್ ಟುಡೇ. ಇವತ್ತು ಅನೇಕರು ದೇವರ ಸೇವಕರಿಗೆ ಸಹಾಯ ಮಾಡ್ತಾರೆ, ದೇವರ ಜನರಿಗೆ ಸಹಾಯ ಮಾಡ್ತಾರೆ. ವಿ ಗೋ ಔಟ್ ಆಫ್ ಅ ವೇ ಆ್ಯಂಡ್ ವಿ ಸ್ಟ್ಯಾಂಡ್ ವಿತ್ ದೆಮ್. ಅವರಿಗೆ ಕೈ ಗೂಡಿಸ್ತೇವೆ, ಅವರ ಕಷ್ಟದಲ್ಲಿ ನಾವು ನಿಲ್ತೇವೆ, ಅವ್ರಿಗೆ ಒಂದು ಎನ್ಕರೇಜಿಂಗ್ ವರ್ಡ್ ನಾವು ಕೊಡ್ತೇವೆ, ಅವರ ಜೊತೆ ನಾವು ಪ್ರಾರ್ಥನೆ ಮಾಡ್ತೇವೆ, ಅವರ ಜೊತೆ ನಾವು ಸೇವೆಗೆ ಹೋಗ್ತೇವೆ. ಪ್ರಿಯರೇ, ನೀವು ಏನೇ ಮಾಡಿದ್ರು ಇವತ್ತು ನಾವು ಇಷ್ಟು ಸಂತೋಷ ಪಡಬೇಕೆಂದ್ರೆ ನಮ್ಮ ದೇವರು ಅದು ಲೆಕ್ಕಕ್ಕೆ ಇಟ್ಟು ನಮಗೆ ಬರಬೇಕಾದ ಆಶೀರ್ವಾದ ಖಂಡಿತವಾಗಿ ಬರ್ತದೆ. ಎಂಥದೇ ಹಾನಿ ಆದರೂ ಸಹ ನಮ್ಮನ್ನು ದೇವರು ಕಾಯ್ತಾರೆ. ಯಾಕೆಂದರೆ ಹಿ ಕೀಪ್ಸ್ ಅನ್ ಅಕೌಂಟ್ ಆಫ್ ಎವ್ರಿಥಿಂಗ್ ದಟ್ ಯು ಆ್ಯಂಡ್ ಐ ಡೂ. ಇಷ್ಟು ಸಂತೋಷವಾದ ಸಂಗತಿ ಪ್ರಿಯರೇ, ನಾವೇ ಮರೆತು ಹೋದ ಸಂಗತಿಗಳನ್ನು ದೇವರು ನೆನಪಿಡ್ತಾರೆ. ಹಾಲೆಲೂಯಾ. ವಿ ಹ್ಯಾವ್ ಟು ರಿಯಲಿ ಬಿ ಎನ್ಕರೇಜ್ಡ್ ಇನ್ ದ ಲಾರ್ಡ್ ಫಾರ್ ದ್ಯಾಟ್. ಅದು ನೆಕ್ಸ್ಟ್ 6ನೇ ವಚನ ಹೀಗೆ ಹೇಳುತ್ತೆ, 7ನೇ ವಚನ, ಆ್ಯಂಡ್ ಸಾಲ್ ಸ್ಮೋಟ್ ದ ಅಮಲೆಕೈಟ್ಸ್ ಫ್ರಮ್ ಹವಿಲ್ಲಾ ಅಂಟಿಲ್ thou comest from Shur that it is over against Egypt. And he took Og, the king of the Amalekites, alive and utterly destroyed all the people with the edge of the sword. But Saul and the people spared Agag and the best of the sheep and the best of the sheep, of the oxen and of the fatlings and the lambs and all that was good, and would not utterly destroy them, but everything that was vile and refuse, that they destroyed utterly. ಪ್ರಿಯರೇ, ಇಲ್ಲಿ ಒಂದು ವಿಚಿತ್ರವಾದ ಸಂಗತಿ ನಾವು ನೋಡ್ತೇವೆ. ದೇವರು ಸೌಲ ಒಂದು ನಾರ್ಮಲ್ ಮನುಷ್ಯ ಆಗಿದ್ದ. ಅವನ ಮೇಲೆ ದೇವರ ಆತ್ಮ ಬಂದು ದೇವರು ಸಮುವೇಲನನ್ನು ಕಲಿಸಿ ಅವನನ್ನು ಅರಸನಾಗಿ ಮಾಡಿ ಅವನು ಒಂದು ಅನ್ಡಿಗ್ನಿಫೈಡ್ ಪರ್ಸನನ್ನು ಎತ್ತಿ ಅರಸನಾಗಿ ಮಾಡಿ ಹಿ ಮೇಡ್ ಹಿಮ್ ದ ಹೆಡ್ ಆಫ್ ಇಸ್ರಾಯೇಲ್. ಮತ್ತು ಅವನಿಗೆ ಎಲ್ಲ ಪವರ್ಸನ್ನು ಕೊಟ್ಟು ಅವನಿಗೆ ಒಂದು ದೊಡ್ಡ ಅರಸನಾಗಿ ಮಾಡಿ ಅವನಿಗೆ ಬರಬೇಕಾದ ಗೌರವ ಎಲ್ಲ ಬಂದು ಎಲ್ಲ ಮಾಡಿದ್ದು ಯಾರೆಂದರೆ ತಂದೆ
ತಂದೆ ಆದ ದೇವರು. ಇವನು ತಾನಾಗಿ, ಇಟ್ ವಾಸ್ ನಾಟ್ ಎನ್ ಇನ್ಹೆರಿಟೆಡ್ ಥ್ರೋನ್ ಫಾರ್ ಹಿಮ್. ಹಿ ಡಿಂಟ್ ಬಿಕಮ್ ಅ ಕಿಂಗ್ ಬಿಕಾಸ್ ಹಿಸ್ ಫಾದರ್ ವಾಸ್ ಅ ಕಿಂಗ್. ಹಿ ಬಿಕೇಮ್ ಅ ಕಿಂಗ್ ಬಿಕಾಸ್ ಗಾಡ್ ಅಪಾಯಿಂಟೆಡ್ ಹಿಮ್ ಟು ಬಿ ಅ ಕಿಂಗ್. ಗಾಡ್ ಅನಾಯಿಂಟೆಡ್ ಹಿಮ್ ಟು ಬಿ ಅ ಕಿಂಗ್. ಆದರೆ ಇಲ್ಲಿ ನಾವು ನೋಡ್ತವೇನೆಂದರೆ, ಅವನ ಅರಸನಾದ ಮೇಲೆ ದೇವರು ಅವನಿಗೆ ಕೆಲವು ಸಂಗತಿ ಮಾಡು ಅಂತ ಹೇಳಿದ ಮೇಲೆ ಅವನು ಅದನ್ನು ಮಾಡದೆ ಹಿ ಟುಕ್ ದ ಎಂಟೈರ್ ಸಿಚುವೇಶನ್ ಅಂಡರ್ ಕಂಟ್ರೋಲ್. ಪ್ರಿಯರೇ, ಎಷ್ಟೋ ಸಮಯದಲ್ಲಿ ನಮ್ಮ ಹತ್ರ ಏನೂ ಇಲ್ಲದಾಗ, ನಾವು ಬಡತನದಲ್ಲಿ ಇರಬೇಕಾದ್ರೆ, ನಾವು ಕಷ್ಟದಲ್ಲಿ ಇರಬೇಕಾದ್ರೆ, ನಾವು ರೋಗದಲ್ಲಿ ಇರಬೇಕಾದ್ರೆ, ನಾವು ಕೊರತೆಯಲ್ಲಿ ಇರಬೇಕಾದ್ರೆ, ವಿ ಆರ್ ಸೋ ಹಂಬಲ್. ವಿ ವಾಂಟ್ ಟು ಡೂ ಎವ್ರಿಥಿಂಗ್ ಗಾಡ್ ಟೆಲ್ಸ್ ಅಸ್ ಟು ಡೂ. ಈ ದೇವರು ನಮಗೆ ಏನು ಹೇಳ್ತದೆ ಅದನ್ನೆಲ್ಲ ಮಾಡಲಿಕ್ಕೆ ನಾವು ಇಷ್ಟ ಇರ್ತವೆ. ನಾವು ವಿ ವಾಂಟ್ ಟು ಗೋ ಎನ್ ಎಕ್ಸ್ಟ್ರಾ ಮೈಲ್. ನಾವು ಉಪವಾಸ ಪ್ರಾರ್ಥನೆ ಮಾಡ್ತೇವೆ, ನಾವು ವಾಕ್ಯವನ್ನು ದಿನನಿತ್ಯ ಓದ್ತೇವೆ. ನಾವು ಸೇವೆಯಲ್ಲಿ ಇದ್ದು ಅನೇಕ ವರ್ಷ ಆಗಿದೆ ಪ್ರಿಯರೇ. ಎಷ್ಟೋ ಜನ ಸೇವೆಯಲ್ಲಿ ಬಂದರು, ಸೇವೆಯಿಂದ ಹೋದರು. ನಾವು ಒಂದನ್ನು ನೋಟಿಸ್ ಮಾಡಿದ್ದೇವೇನೆಂದರೆ, ಕೊರತೆ ಇರುವಾಗ ಜನರು ದೇವರನ್ನು ಗಟ್ಟಿಯಾಗಿ ಇಟ್ಕೊಳ್ತಾರೆ. ಏನೂ ಇಲ್ಲ, they are insignificant people, they are not identified anywhere, they have no influence, they have nothing. ಆವಾಗ ನಮಗೆ ದೇವರು ಬೇಕು. ದೇವರು ಏನು ಹೇಳ್ತಾರೆ ನಾವು ಅದನ್ನು ಮಾಡ್ತೇವೆ. ಫಾಸ್ಟಿಂಗ್ ಪ್ರೇಯರ್ ಇದ್ದೇವಾ, ನಾವು ಬರ್ತೇವೆ. ಸೆಲ್ ಗ್ರೂಪ್ ಮೀಟಿಂಗ್ ಇದ್ದೇವಾ, ನಾವು ಬರ್ತೇವೆ. ಹಳ್ಳಿಗೆ ಸೇವೆಗೆ ಹೋಗ್ಬೇಕಾ, ನಾವು ಬರ್ತೇವೆ. ಸರ್ವಿಸ್ ಚರ್ಚಲ್ಲಿ ಏನಾದರೂ ಸಹಾಯ ಇದೆ, ನಾವು ಬರ್ತೇವೆ. ಸ್ವಲ್ಪ ಮೇಲೆ ಬಂದ ಮೇಲೆ, ಸ್ವಲ್ಪ ನಮಗೆ ದೇವರು ಆಶೀರ್ವಾದ ಮಾಡಿದ ಮೇಲೆ ನಾವು ಏನು ಮಾಡ್ತೇವೆನೆಂದರೆ, ನಾವು ಎಲ್ಲಿಂದ ಬಂದೆವೋ, ನಮಗೆ ಏನು ಆಶೀರ್ವಾದ ದೇವರು ಮಾಡಿದ್ದಾರೋ, ನಾವಿವತ್ತು ಈ ಸ್ಥಿತಿಯಲ್ಲಿ ಇರಬೇಕಾದ್ರೆ ದೇವರೇ ನಮಗೆ ಕಾರಣ ಅಂತ ಮರ್ತು ಬಿಡ್ತೇವೆ ಪ್ರಿಯರೇ. ಆವಾಗ ನಾವೇನು ಮಾಡ್ತೇವೆ ಅಂದರೆ, ವಿ ಟ್ರೈ ಟು ಟೇಕ್ ಥಿಂಗ್ಸ್ ಅಂಡರ್ ಅವರ್ ಕಂಟ್ರೋಲ್. ವಿ ಟ್ರೈ ಟು ಟೇಕ್ ಗಾಡ್ ಫಾರ್ ಗ್ರಾಂಟೆಡ್. ದೇವರು ಹೇಳಿದರೆ ನಿಜ, ಕೇಳಿದರೆ ಆಯಿತು, ಬಿಟ್ಟರೆ ಆಯಿತು. ಇಲ್ಲ ಪ್ರಿಯರೇ, ನಾವು ಯಾವಾಗಲೂ ನಾವು ಯಾವ ಪರಿಸ್ಥಿತಿಯಿಂದ ಬಂದಿದ್ದೇವೋ, ನಾವು ಯಾವ ಹಿನ್ನೆಲೆಯಿಂದ ಬಂದಿದ್ದೇವೆ, ನಾವು ಎಂಥ ಕಷ್ಟದಿಂದ ಬಂದಿದ್ದೇವೆ, ಎಂಥ ರೋಗದಿಂದ ಬಂದಿದ್ದೇವೆ ಎಂದೂ ಮರಿಬಾರ್ದು. ಯಾಕೆಂದರೆ ಅದು ನಮ್ಮನ್ನು ಹಂಬಲಾಗಿ ಇಡ್ತಾರೆ. ಕೆಲವು ದಿನಗಳ ಹಿಂದೆ ಒಬ್ಬರ ಮನೆಗೆ ಹೋಗಿದ್ದೇವೆ ನಾವು. ಅವರು ಹೇಳ್ತಾ ಇದ್ರು ಏನೆಂದರೆ, ನಾವು ಮನೆ ಕಟ್ಟಲಿಕ್ಕೆ ನಮಗೆ ಯೋಗ್ಯತೆಯೇ ಇರಲಿಲ್ಲ, ನಾವೊಂದು ಸ್ವಂತ ಮನೆ ಕಟ್ತೇವೆ ಅಂತ ನಾವು ಎಂದೂ ನೆನೆಸಲಿಲ್ಲ. ಆದರೆ ದೇವರು ನಮಗೆ ಅದ್ಭುತವಾದ ರೀತಿಯಲ್ಲಿ ಸಹಾಯ ಮಾಡಿದರು. ದೇವರು ನಮಗೆ ಒಂದು ಸಣ್ಣ ಸ್ಥಳ ಕೊಟ್ಟರು, ಆ ಸ್ಥಳದಲ್ಲಿ ಒಂದು ಸಣ್ಣ ಮನೆ ಕಟ್ಟುವಂಗೆ ಕೊಟ್ಟರು. ಮತ್ತು ಇವಾಗ ಊರಲ್ಲಿ ಬಂದು ನಾವು ಮನೆ ಕಟ್ಟಿ ನಾವು ಈ ಥರ ಸುಂದರವಾಗಿ ಜೀವನ ಮಾಡಲಿಕ್ಕೆ ದೇವರ ಕೃಪೆ. ವಿ ವಾಸ್ ಸೋ ಹ್ಯಾಪಿ ಟು ಹಿಯರ್ ದ ಟೆಸ್ಟಿಮನಿ. ಇಷ್ಟೋ ಸರ್ತೆ ನಾವು ಕೇಳ್ತವೇನೆಂದರೆ, ಅಯ್ಯೋ ನಾವು ಬೇರೆ ದೇಶಕ್ಕೆ ಹೋದೆವು, ಇಲ್ಲ ನಮ್ಮ ಮಗನಿಗೆ ಒಂದು ಒಳ್ಳೆ ಜಾಬ್ ಸಿಕ್ತು, ಇಲ್ಲ ನಮ್ಮ ಬಿಸ್ನೆಸ್ಸಲ್ಲಿ ನಮಗೆ ಒಳ್ಳೆ ಪ್ರಾಫಿಟ್ ಆಯಿತು, ಅದಕ್ಕೆ ನೋಡಿ ಈ ಒಂದು ದೊಡ್ಡ ಒಂದು ಮನೆ ಕಟ್ಟಿದ್ದೇವೆ, ಎಲ್ಲ ನಮ್ಮದು ಈಗ ಸಾಮ್ರಾಜ್ಯವನ್ನು ನಾವು ಎಸ್ಟಾಬ್ಲಿಷ್ ಮಾಡಿದ್ದೇವೆ ಅಂತ ಹೇಳ್ತವೆ. ಆದರೆ ಕೆಲವರು ನಾವು ನೆನೆಸ್ಕೊಳ್ತೇವೆ. ಇಲ್ಲಿ ಏನಾಯ್ತು ಅಂದರೆ, ದೇವರು ಸೌಲ್ಗೆ ಏನು ವಿಷಯ ಹೇಳಿದ್ರು ಅದನ್ನು ಅವ್ನು ಮರ್ತ. ಅವನು ಏನು ಮಾಡಿದ, ಅಲ್ಲಿದ್ದ ಅರಸನನ್ನು ಸಾಯಿಸ್ಬೇಕಂತ ದೇವರು ಹೇಳಿದರು. ಗಾಡ್ ಸೆಡ್ ಕಿಲ್ ಹಿಮ್. ಇವನೇನು ಮಾಡಿದ, ಅವರನ್ನು ತಗೊಂಡು ಬಂದದ್ದು. ಮತ್ತು ಏನು ಹೇಳಿದರು, ಅಲ್ಲಿ ಇರುವ ಎಲ್ಲ ಸಂಗತಿಗಳು, ಸ್ಪೇರ್ ನಥಿಂಗ್. ಅ ವರ್ಡ್ ಈಸ್ ಸೋ ಕ್ಲಿಯರ್. ಈ ಸೇಸ್, ಡು ನಾಟ್ ಸ್ಪೇರ್ ಎನಿಥಿಂಗ್. ಯಾವುದನ್ನು ಬಿಡಬೇಡ, ಯಾವುದ ಮೇಲೇನೂ ದಯೆ ತೋರಿಸಬೇಡ, ಯಾವುದ ಮೇಲೇನೂ ಬೇಸರಗೊಳ್ಳದೆ ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಂತ ಹೇಳಿದ್ದು. ಪ್ರಿಯರೇ, ಇಲ್ಲಿ ನಾವು ನೋಡ್ತವೇನೆಂದರೆ, ಅವನ ಅರಸನನ್ನು ಸಾಯಿಸಲಿಲ್ಲ, ಮತ್ತು ಅಲ್ಲಿದ್ದದು ಒಳ್ಳೆ ಸಂಗತಿಗಳು ಅದನ್ನು ಅವನು ನಾಶ ಮಾಡಿಲ್ಲ, ಅದನ್ನೆಲ್ಲ ತಗೊಂಡು ಬಂದ. ಇದು ನಮ್ಮ ಜೀವನದಲ್ಲಿನೂ ಆಗುತ್ತೆ. ನಮಗೆ ಬೇಡ ಇದ್ದ ಸಂಗತಿ ಇರ್ಬೋದು, ಅಥವಾ ನಮಗೆ ಅದು ಯೂಸ್ ಇರಲಿಕ್ಕೆಲ್ಲ ಇರ್ಬೋದು. ಆ ಸಂಗತಿಗಳನ್ನು ನಾವು ಬಿಟ್ಟು ಕೊಡ್ತೇವೆ ಸುಲಭವಾಗಿ. ಆದರೆ ನಮಗೆ ಬೇಕಿದ್ದ ಸಂಗತಿಗಳು, ಪ್ರಿಯರೇ, ಇವತ್ತು ಸಹ ನಮಗೆ ಕೆಲವು ಸಂಗತಿಗಳು ದೇವರ ವಾಕ್ಯ ವಿರುದ್ಧವಾಗಿ ನಮ್ಮ ಜೀವನದಲ್ಲಿ ಇದೆ. ಅದನ್ನು ನಾವು ಬಿಟ್ಟು ಕೊಡ್ತಾ ಇಲ್ಲ. ವಿ ಡೋಂಟ್ ವಾಂಟ್ ಟು ಗಿವ್ ಅಪ್ ದೋಸ್ ಥಿಂಗ್ಸ್ ಬಿಕಾಸ್ ವಿ ಲವ್ ದೆಮ್. We love them. We want to keep them. We want to cover them. We don't want to show to the others that we have those things in our life. ಪ್ರೇರೆ, ನಾವು ಯಾರಿಗಾದರೂ ಮೋಸ ಮಾಡ್ಬೋದು, ಬಟ್ ವಿ ಕ್ಯಾನ್ ನಾಟ್ ಚೀಟ್ ಅವರ್ ಗಾಡ್. ನಮ್ಮ ದೇವರಿಗೆ ಮೋಸ ಮಾಡಲಿಕ್ಕೆ ಆಗಲ್ಲ. ಸೌಲ
ಅವನು ಏನು ಮಾಡ್ತಾ ಅಂದರೆ, ನಾನು ಏನೇ ಇಲ್ಲದವನನ್ನು ದೇವರು ನನಗೆ ಅರಸನಾಗಿ ಮಾಡಿದರು. ಹೀ ನೋಸ್ ಎವ್ರಿಥಿಂಗ್, ಹೀ ಈಸ್ ಇನ್ ಕಂಟ್ರೋಲ್ ಆಫ್ ಎವ್ರಿಥಿಂಗ್. ನನಗೆ ಇದನ್ನು ಮಾಡಬೇಡ ಅಂತ ಹೇಳಿದ ಸಂಗತಿಗಳನ್ನು ನಾನು ಮಾಡದೇ ಇದ್ದರೆ ಇಟ್ ವಿಲ್ ಬ್ರಿಂಗ್ ಗ್ಲೋರಿ ಟು ಗಾಡ್. ಪ್ರಿಯರೇ, ಮೊದಲನೇ ವಚನದಲ್ಲಿ ನಾವು ನೋಡ್ತೇವೆ ಅಂದರೆ ಹೀ ಈಸ್ ಅಪಾಯಿಂಟೆಡ್, ಹೀ ಈಸ್ ಅನಾಯಿಂಟೆಡ್ ಟು ಬಿ ಕಿಂಗ್. ಲಾಸ್ಟ್ ವಚನದಲ್ಲಿ ನಾವು ನೋಡ್ತೇವೆ ಅಂದರೆ ಗಾಡ್ ರಿಪೆಂಟ್ಸ್ ದಟ್ ಹಿ ಮೇಡ್ ಹಿಮ್ ಕಿಂಗ್. ಯಾಕೆಂದರೆ ಬಿಕಾಸ್ ಆಫ್ ವಾಟ್ ಹಿ ಡಿಡ್, ಹಿ ಡಿಸೊಬೇಡ್ ಗಾಡ್. ಡು ವಿ ಹ್ಯಾವ್ ಪೆಟ್ ಸಿನ್ಸ್ ಇನ್ ಅವರ್ ಲೈಫ್? ನಮ್ಮ ಜೀವನದಲ್ಲಿ ಈ ಥರದ ಒಂದು ಅರಸ ಇದ್ದನ, ಪಾಪದ ಒಂದು ಅರಸ ನಮ್ಮ ಹೃದಯದಲ್ಲಿ ಇದ್ದನ. ಓಕೆ, ಫ್ಯಾಟೆಡ್ ಶೀಪ್ ಆ್ಯಂಡ್ ಫ್ಯಾಟೆಡ್ ರ್ಯಾಮ್ ನಮ್ಮ ಜೀವನದಲ್ಲಿ ಇದ್ದೇನೆ. ಆ ವಚನ ಏನು ಹೇಳುತ್ತೇನೆ ಅಂದರೆ, ಆ್ಯಂಡ್ ಹಿ ಕೆಪ್ ದ ಬೆಸ್ಟ್ ಆಫ್ ದ ಶೀಪ್, ದ ಬೆಸ್ಟ್ ಆಫ್ ದ ಆಕ್ಸನ್, ದ ಬೆಸ್ಟ್ ಆಫ್ ದ ಆ್ಯಂಡ್ ದ ಫ್ಯಾಟ್ಲಿಂಗ್ಸ್ ಆಫ್ ಲ್ಯಾಮ್, ಆಲ್ ದ್ಯಾಟ್ ವಾಸ್ ಗುಡ್. ದೇವರ ದೃಷ್ಟಿಯಲ್ಲಿ ಅದು ಸಂಹಾರ ಮಾಡಬೇಕು, ಅದನ್ನು ಸಂಪೂರ್ಣವಾಗಿ ತೆಗೆದು ಹಾಕಬೇಕು. ಆದರೆ ಸೌಲನ ದೃಷ್ಟಿಯಲ್ಲಿ ಅದು ಒಳ್ಳೆಯದಿತ್ತು. ಇವತ್ತು ಸಹ ನಮ್ಮ ದೃಷ್ಟಿಯಲ್ಲಿ ಇದು ಒಳ್ಳೆಯದಿದೆ. ಏನು, ಕೆಲವು ಹ್ಯಾಬಿಟ್ಸ್ ಇರ್ಬೋದು, ಕೆಲವು ಅಭ್ಯಾಸ ಇರ್ಬೋದು, ಕೆಲವು ಫ್ಲೆಶಿಂದು ನಮ್ಮ ಶರೀರದ ಒಂದು ವೀಕ್ನೆಸ್ ಇರ್ಬೋದು, ಕೆಲವು ಪಾಪಗಳಿರ್ಬೋದು. ಪ್ರಿಯರೇ, ಯಾರಿಗೂ ಗೊತ್ತಿಲ್ಲ, ಬಟ್ ವಿ ಆರ್ ಎಂಜಾಯಿಂಗ್ ದ್ಯಾಟ್. ಅದು ಪೊರ್ನೋಗ್ರಫಿ ಆಗಿರ್ಬೋದು. ಇವತ್ತು ಅನೇಕ ಕಡೆಯಲ್ಲಿ ನಾವು ನೋಡ್ತೇವೆ, ನಮ್ಮ ಯವನಸ್ಥರ ಮಕ್ಕಳು ದೇ ಆರ್ ಫಾಲಿಂಗ್ ಅ ಪ್ರೇ ಟು ಪೊರ್ನೋಗ್ರಫಿ, ದೇ ಆರ್ ಫಾಲಿಂಗ್ ಅ ಪ್ರೇ ಟು ಬೆಟ್ಟಿಂಗ್. ಇದು ಯಾರಿಗೂ ಗೊತ್ತಾಗದೇ ಇರುವ ಪಾಪಗಳು. ಇಟ್ ಈಸ್ ಗುಡ್ ಫಾರ್ ಮೀ, ಬಟ್ ಫಾರ್ ಗಾಡ್ ಇಟ್ ಈಸ್ ಅ ಸಿನ್. ಗಾಡ್ ಸೇಸ್ ಕಿಲ್ ಇಟ್. ದೇವರು ಹೇಳ್ತಾರೆ ಅದನ್ನು ಸಾಯಿಸು. ಆದರೆ ನಾವೇನು ಹೇಳ್ತೇವೆ, ಓ ಇದು ಒಳ್ಳೆಯದಿದೆ, ಇದು ಚೆನ್ನಾಗಿದೆ ಅಂತ ವಿ ಟ್ರೈ ಟು ಕವರ್ ಇಟ್. ಪ್ರಿಯರೇ, ಏನು ಆಗುತ್ತೆ ಇಂಥ ಪೆಟ್ ಸಿನ್ಸನ್ನು ಇಟ್ಟರೆ ಏನು ಆಗುತ್ತೆ ಅಂತ ಮುಂದಿನ ವಚನದಲ್ಲಿ ನಾವು ನೋಡುವ. Then came the word of the Lord unto Samuel, saying, It repenteth me that I have set up Saul to be king, for he is turned back from following me and hath not performed my commandment. And it is grieved Samuel, and he cried unto the Lord all night. ಎಂಥ ಒಂದು ವಿಚಿತ್ರವಾದ ಸಂಗತಿ ಪ್ರಿಯರೇ. ಸೌಲ ಮಾಡಿದ್ದು ತಪ್ಪು. ಸೌಲನಿಗೆ ದೇವರು ಕೊಟ್ಟ ನಿಯಮಗಳನ್ನು ಮುರಿದವ, ಅದನ್ನು ಇಟ್ಕೊಳ್ಳಿಲ್ಲವ. ಅವರನ್ನೆಲ್ಲರನ್ನು ಸಾಯಿಸಿ ಎಲ್ಲರನ್ನು ಮುಗಿಸ್ಬಿಡಂತ ಹೇಳಿದುದು ಗುಡ್ ಥಿಂಗ್ಸು, ಅವನಿಗೆ ಇಷ್ಟ ಆದ ಸಂಗತಿಗಳು. ಅಲ್ಲಿದ್ದ ಅರಸವನು ತಗೊಂಡು ಬರ್ತಾನೆ. ಆದರೆ ದೇವರು ಸಮುವೇಲ್ ಹತ್ರ ಮಾತಾಡಿದಾಗ ಸಮುವೇಲ್ಗೆ ಹೇಳ್ತಾರೆ ಅಂದರೆ, ಐ ರಿಪೆಂಟ್, ನನಗೆ ಪಶ್ಚಾತ್ತಾಪ ಆಗಿದೆ. ಏನೆಂದರೆ ನಾನು ಸೌಲನಿಗೆ ಅರಸನ್ ಮಾಡಿದರೆ ಹೀ ಹ್ಯಾಸ್ ಡಿಸೊಬೇಡ್ ಮೀ. ಪ್ರಿಯರೇ, ಗಾಡ್ ಈಸ್ ಸ್ಪೀಕಿಂಗ್ ಟು ಅಸ್ ಆಲ್ಸೋ. ಈ ಒಂದು ವಾಕ್ಯ, ಈ ಒಂದು ಸೌಲನ ಕತೆ ನಾವು ಅನೇಕ ಸರ್ತಿ ಕೇಳಿರ್ಬೋದು. ಆದರೆ ಇವತ್ತು ಯಾಕೆ ಇನ್ನೊಂದು ಸರ್ತಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ ಅಂದರೆ, ಈ ಕೆಲವು ದಿನಗಳ ಹಿಂದೆ ನಾವು ಮಾಂಸ ತಿನ್ನೋದು ಬಿಟ್ಟಿರ್ಬೋದು, ಮದುವೆ ಮಾಡ್ತಾ ಇರಲಿಕ್ಕೆಲ್ಲ, ಶುಭ ಕಾರ್ಯ ಮಾಡಲಿಲ್ಲ. ವಿ ಸ್ಯಾಕ್ರಿಫೈಸ್ಡ್ ಎವ್ರಿಥಿಂಗ್ ಫಾರ್ 40 days. ವಿ ಡಿಂಟ್. ಓಕೆ, ನಾವು ಮೂವೀಸ್ಗೆ ಹೋಗಿಲ್ಲ, ನಾವು ಒಳ್ಳೆ ಸಂಗತಿಯನ್ನು ಅನುಭವಿಸಲಿಲ್ಲ, ಅದನ್ನು ನಾವು ಎಂಜಾಯ್ ಮಾಡಿಲ್ಲ. ವಿ ಸ್ಯಾಕ್ರಿಫೈಸ್ಡ್. ಬಟ್ ವಾಟ್ ಅಬೌಟ್ ದ pet sins that we have? What are the things that we have? ನಮ್ಮಲ್ಲಿ ಅನ್ಫಾರ್ಗಿವ್ನೆಸ್ ಎಷ್ಟು ಇದೆ ಗೊತ್ತಾ? ಬಿಟರ್ನೆಸ್ ಎಷ್ಟಿದೆ, ಸ್ಟ್ರೈಫ್ ಎಷ್ಟಿದೆ. ಓಕೆ, ನಾವು ಇಷ್ಟು ಜನರಿಗೆ ಜಡ್ಜ್ ಮಾಡ್ತೇವೆ, ನಾವು ಕ್ರಿಟಿಸೈಸ್ ಮಾಡ್ತೇವೆ, ಕೀಳಾಗಿ ನೋಡ್ತೇವೆ, ಒಬ್ಬರ ಹತ್ರ ಮಾತಾಡೋ ರೀತಿ ಹೇಗೆ ಇದೆ. ಡೋಂಟ್ ವಿ ಹ್ಯಾವ್ ಆಲ್ ದೀಸ್ ಥಿಂಗ್ಸ್? ಪ್ರಿಯರೇ, ವಿ ಹ್ಯಾವ್ ಸಂಬಡಿ ಇನ್ಸೈಡ್ ಆಫ್ ಅಸ್. ದ ಸ್ಪಿರಿಟ್ ಆಫ್ ಗಾಡ್ ಈಸ್ ಇನ್ಸೈಡ್ ಆಫ್ ಅಸ್. ನಮಗೆ ಯಾರು ಹೇಳಬೇಕಂತ ಇಲ್ಲ. ಇಲ್ಲಿ ಸೌಲ್ಗೆ ಸಮುವೇಲ ಬಂದು ಹೇಳಬೇಕಂತ ಇರಲಿಲ್ಲ, ನೀನು ಈ ತಪ್ಪು ಮಾಡಿದಿ ಅಂತ. ಅವನಿಗೆ ಗೊತ್ತಿತ್ತು, ದೇವರವನಿಗೆ ಹೇಳಿದ್ದ ಮಾತು ಅವನಿಗೆ ಗೊತ್ತಿತ್ತು. ಆದರೂ ಅವನು ದೇವರ ಮಾತನ್ನು ಮೀರಿದ. ಇವತ್ತು ಸಹ ನಾವು ಸುಳ್ಳು ಹೇಳುವಾಗ, ನಾವು ತಪ್ಪು ಕೆಲಸ ಮಾಡುವಾಗ, ದೇವರ ವಾಕ್ಯಕ್ಕೆ ವಿರುದ್ಧವಾದ ಸಂಗತಿಗಳನ್ನು ಮಾಡುವಾಗ, ಹೊರಗೆ ನಾವು ಸೌಲನ ಥರ ಒಂದು ದೊಡ್ಡ ಅರಸಾಗಿರ್ಬೋದು, ನಾವು ಸಭೆಯಲ್ಲಿ ಒಂದು ದೊಡ್ಡ ಮನುಷ್ಯ ಆಗಿರ್ಬೋದು, ನಾನೇ ಆಗಿರ್ಬೋದು, ಮುಂದೆ ನಿಲ್ತು ಎಲ್ಲರ ಮುಂದೆ ಪ್ರಸಂಗ ಮಾಡ್ತಾ ಇರ್ಬೋದು,
ಒಂದು ನಟನೆಯ ಒಂದು ಜೀವನ ಜೀವಿಸ್ಬೋದಿರ್ಬೋದು. ಬಟ್ ಇನ್ ಮೈ ಸೀಕ್ರೆಟ್ ಲೈಫ್, ಹೌ ಈಸ್ ಮೈ ಸೀಕ್ರೆಟ್ ಲೈಫ್? ವಾಟ್ ಆರ್ ದ ಪೆಟ್ ಸಿನ್ಸ್ ಐ ಹ್ಯಾವ್? ವಾಟ್ ಡು ಐ ಎಂಜಾಯ್? ವಾಟ್ ಡು ಐ ಎಂಜಾಯ್ ಥಿಂಕಿಂಗ್ ವೆನ್ ಐ ಆಮ್ ಆಲ್ ಅಲೋನ್? ನಾನು ಒಬ್ಬಳೇ ಇರುವಾಗ ಎಂಥ ಆಲೋಚನೆಗಳನ್ನು ನಾನು ಆಲೋಚನೆ ಮಾಡ್ತೇನೆ. ಕೆಟ್ಟ ಲೌಕಿಕವಾದ ಲಸ್ಟ್ಫುಲ್ ಸೆಕ್ಷುವಲ್ ಥಾಟ್ಸ್ ನಾನು ಆಲೋಚನೆ ಮಾಡ್ತೇನೆ. ಡು ಐ ಎಂಜಾಯ್ ಇನ್ ದೋಸ್ ಥಿಂಗ್ಸ್? ಪ್ರಿಯರೇ, ಲೆಟ್ಸ್ ಬಿ ಓಪನ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಇದು ಇವಾಗ ತುಂಬ ಆಗ್ತಾ ಇದೆ. ವಿ ಕೆನಾಟ್ ಚೀಟ್ ಗಾಡ್, ವಿ ಕೆನಾಟ್ ಟ್ರಿಕ್ ಗಾಡ್. ದೇವರಿಗೆ ಎಲ್ಲ ಗೊತ್ತಿದೆ. ಇವತ್ತು ನಾವು ದೇವರ ವಾಕ್ಯದಲ್ಲಿ ಏನು ಓದ್ತೇವೆ ಅಂದರೆ, ಜಸ್ಟ್ ಬಿಕಾಸ್ he disobeyed God, God repented making that he made him king. ಇವತ್ತು ನಿನ್ನ ಜೀವನ, ನನ್ನ ಜೀವನ ದೇವರು ನೋಡಿ, ಈಸ್ he happy to call us as his sons and daughters? ಅವ್ರು ಸಂತೋಷ ಪಡ್ತಾರೋ ಅಥವಾ ಅವರು ದುಃಖ ಪಡ್ತಾರೋ? ಪ್ರಿಯರೇ, ಇದು ನಮಗೆ ಬಿಟ್ಟು ಕೊಟ್ಟದು. ದೇವರು ತನ್ನ ವಾಕ್ಯ ಮೂಲಕ ನಮ್ಮ ಹತ್ರ ಮಾತಾಡ್ತಾರೆ. ಇನ್ನು ಮುಂದಕ್ಕೆ ನಾವು ನೋಡುವ ಸೌಲ ಏನು ಮಾಡ್ತಾನೆ, ದೇವರಿಗೆ ಹೇಗೆ ಆ ವಿಷಯ ನೋವಾಗುತ್ತೆ, ನಾವು ಹೇಗೆ ಜೀವಿಸಿದರೆ ದೇವರ ನಾಮಕ್ಕೆ ಮಹಿಮೆ ಆಗುತ್ತೆ. ನಾನು ಪ್ರಾರ್ಥಿಸ್ತಾನೆ, ಈ ವಾಕ್ಯ ನಿನ್ನ ಹತ್ರ ನನ್ನ ಹತ್ರ ಮಾತಾಡಲಿ. ನಮಗೆ ಇರುವ ಪೆಟ್ ಸಿನ್ಸನ್ನು ಬಿಟ್ಟುಕೊಟ್ಟು ವಿಧೇಯರಾಗಿ ಜೀವಿಸಿದರೆ ದೇವರಿಗೆ ತುಂಬ ಸಂತೋಷ ಆಗುತ್ತೆ. ಪ್ರಾರ್ಥನೆ ಮಾಡುವ. ಸ್ವಾಮಿ, ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಈ ವಾಕ್ಯ ಮೂಲಕ ಸ್ವಾಮಿ ನಮಗೆ ಇವತ್ತು ಕಲಿಸ್ತಾ ಇದ್ದೀರಿ, ಒಬೀಡಿಯನ್ಸ್ ಇಸ್ ಬೆಟರ್ ದೆನ್ ಸ್ಯಾಕ್ರಿಫೈಸ್. ದೇವರೇ, ನಾವು ಆದರೆ ನಿಮಗೆ ಎಷ್ಟೋ ಸಂತೋಷ ಆಗುತ್ತೆ ಸ್ವಾಮಿ. ಕರ್ತನೆ, ನಿಮ್ಮ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ನೀವು ಬರೆದಿದ್ದೀರಿ, ಇದನ್ನು ಮಾಡಿರಿ, ಇದನ್ನು ಮಾಡಬೇಡ್ರಿ ಅಂತ. ನಾವು ಎಲ್ಲಿಗೂ ಅದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಸ್ವಾಮಿ, ಇವತ್ತು ನನ್ನನ್ನು ಇಟ್ಕೊಂಡು ನಮ್ಮ ಜೀವಿತದಲ್ಲಿ ಯಾವುದೇ ಒಂದು ಸಂಗತಿ ಒಳ್ಳೆಯದಿದೆ, ನಾನು ಅದನ್ನು ಎಂಜಾಯ್ ಮಾಡ್ತಾ ಇದ್ದೇನೆ, ಅದನ್ನು ನನಗೆ ದಟ್ ಈಸ್ ಮೈ ಪೆಟ್ ಸಿನ್ಸ್ ಅಂತ ಇದ್ದರೆ ಸ್ವಾಮಿ, ಲಾರ್ಡ್, ಐ ನೋ ದಟ್ ಯು ಡೋಂಟ್ ಲೈಕ್ ಇಟ್. ನೀವು ಅದನ್ನು ಇಷ್ಟಪಡೋದಿಲ್ಲ ಸ್ವಾಮಿ. ಯು ವಾಂಟ್ ಅಸ್ ಟು ಗಿವ್ ಇಟ್ ಅಪ್, ಯು ವಾಂಟ್ ಅಸ್ ಟು ಒಬೇ, ಯು ವಾಂಟ್ ಅಸ್ ಟು ಸೇ ನೋ ಟು ದೋಸ್ ಸಿನ್ಸ್, ಯು ವಾಂಟ್ ಅಸ್ ಟು ಸೇ ನೋ ಟು ದ ಥಿಂಗ್ಸ್ ಆಫ್ ಫ್ಲೆಶ್. ನಮ್ಮ ಶರೀರದ ಭಾವದ ಸಂಗತಿಗಳಿಗೆ ಇಲ್ಲ, ಬೇಡ ಅಂತ ಹೇಳಲಿಕ್ಕೆ ನೀವು ನಮಗೆ ಇವತ್ತು ಸಹಾಯ ಮಾಡ್ತೀರಿ. ಅದಕ್ಕೆ ಸ್ತೋತ್ರ ಸಲ್ಲಿಸೆ ಸ್ವಾಮಿ. ಈ ಪ್ರೋಗ್ರಾಮ್ ನೋಡುವವರು ಎಲ್ಲಿ ಜನರಿದ್ದಾರೋ ನಿಮ್ಮ ಅಭಿಷೇಕ ಬರಲಿ ಸ್ವಾಮಿ. ಕರ್ತನೆ, ನಮಗೆ ಅಭ್ಯಾಸ ಇರ್ತಿರ್ಬೋದು, ಯಾರಿಗೆ ಗೊತ್ತಿಲ್ಲದ ಒಬ್ಬರೇ ಮಾಡ್ತಾ ಇರುವ ಕೆಲವು ಪಾಪಗಳಿದ್ದಿರ್ಬೋದು ಸ್ವಾಮಿ. ಅದರಿಂದ ಹೊರಗೆ ಬರಲಿಕ್ಕೆ ನಮಗೆ ಕಷ್ಟ ಆಗ್ತಾ ಇರ್ಬೋದು, ಅದರಲ್ಲಿ ನಾವು ಸಂತೋಷ ಪಡ್ತಾ ಇರ್ಬೋದು, ಅದರಲ್ಲಿ ನಾವು ಎಂಜಾಯ್ ಮಾಡ್ತಾ ಇರ್ಬೋದು. ಆದರೆ ಸ್ವಾಮಿ, ಅದು ನಿಮ್ಮ ವಾಕ್ಯಕ್ಕೆ ವಿರೋಧವಾಗಿದೆ ಸ್ವಾಮಿ. ಅದನ್ನು ಇವತ್ತು ಬಿಟ್ಟು ಕೊಡುವ ಸಹಾಯ ಪವಿತ್ರಾತ್ಮನೇ ಎಲ್ಲರಿಗೂ ಕೊಡಬೇಕಂತ ನಾನು ಪ್ರಾರ್ಥಿಸಿದೆ. ಈ ವಾಕ್ಯವನ್ನು ಯಾರ್ಯಾರು ಎಲ್ಲೆಲ್ಲಿ ಕೇಳ್ತಾರೋ ಸ್ವಾಮಿ, ಅದೆಂಥದೇ ಪಾಪ ಆಗಿದ್ರು ಅದನ್ನು ಬಿಟ್ಟು ಕೊಟ್ಟು ಸ್ವಾಮಿ, ನಾವು ವಿಧೇಯರಾಗೋಂಗೆ ಜೀವಿಸುವಂಗೆ ನಮಗೆ ಕೃಪೆ ಕೊಡಬೇಕಂತ ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಪ್ರಾರ್ಥಿಸಿದೆ ತಂದೆ. ಆಮೇನ್.